ಯೋಜನೆಯನ್ನು ವಿರೋಧ ಮಾಡ್ತಿದ್ದೀರಿ, ತಮಗೇನು ಸಂಕಷ್ಟ ಆಗ್ತಾ ಇದೆ ಈ ಯೋಜನೆಯಿಂದ? ಸಾಹೇಬ್ರೆ, ನಮ್ದು 2000 ಚಿಲ್ಲರೆ ಅಡಿಕೆ ಸಸಿ ಐತೆ, 350 ಮಾವಿನ ಸಸಿ ಐತೆ. ಓಕೆನಾ? ಈ 10 ವರ್ಷಕ್ಕೆ ನಾವೇ 10 ಲಕ್ಷದಿಂದ 15 ಲಕ್ಷ ವರಮಾನ ತಗೋತಾ ಇದೀವಿ. ಎಲ್ಲ ನೀರಾವರಿ ಜಮೀನು. ಇಂಥ ಫಲವತ್ತಾದ ಭೂಮಿ ಬಿಟ್ಬಿಟ್ಟು ನಾವೆಲ್ಲ ಹೋಗೋಣ? ಹೆಂಗೆ ಏನು ಅಂತ ಅದು ಗೊತ್ತಿಲ್ಲ ಕಣ. ನಮ್ಮ ತಾಯಿ ಸತ್ತೋಗುವೆ, ನಾನು ಇನ್ನು ಚಿಕ್ಕ ಹುಡುಗ. ಎಲ್ಲೋಗೋಣ ಹೇಳಿ ನೀವೇನೆ? ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ ಇದು ಬಂಜರ್ ಪ್ರದೇಶ ಅಂತ ಹೇಳ್ತಾರೆ. ಭೂಮಿ ನೀವೇ ತೋರಿಸ್ತಾ ಇದ್ದೀರಲ್ವಾ, ಅವತ್ತಿಂದಾನು ನೀವು ತೋರಿಸ್ತಾನೆ ಇದ್ದೀರಾ, ನಾವು ನೋಡ್ತಾನೆ ಇದೀವಿ. ಎಲ್ಲಿ ಬಂದ್ಲು ಭೂಮಿ ಐತೆ ನೀವೇ ತೋರಿಸಿ. ಒಂದೇ 1 ಎಕರೆ ಇದ್ರೆ ನಾವು ಬಿಟ್ಬಿಡ್ತೀವಿ, ಅವರು ಬಿಟ್ಬಿಡ್ತಾರ ಕೇಳಿ. ನನ್ನ ಸಿದ್ದರಾಮಯ್ಯ ಚಿನ್ನ ಕಂಡ್ರಮ್ಮ. ಫಸ್ಟ್ ಅವ್ರ ಭೂಮಿಯಲ್ಲಿ ಅಕ್ವೇರೇಷನ್ ಮಾಡ್ಕೊ ಬರ್ಲಿ, ಆಮೇಲೆ ನಮ್ಮ ಭೂಮಿ ಮಾಡ್ಲಿ. ಅವರು ಹೇಳ್ತಾರೆ ಅಭಿವೃದ್ಧಿ ಯೋಜನೆ ಇದು, ಎಕರೆಗೆ 2.5 ಕೋಟಿ ಕೊಡ್ತಾ ಇದೀನಿ ಅಂತ ಅನ್ನೋದು ಹೇಳ್ತಿದ್ದಾರೆ. ಕೋಟೆ ಅಂದ್ರೆ ನೆತ್ತಿ ಮ್ಯಾಗ ಹೋಗ್ಬಿಡ್ಬೇಕು, ಹಳೆ ಬೇವರ್ಸಿ ತಗೋಬೇಕು. ಕನಕಪುರ ಸೈಡ್ ಯಾಕೆ ಬೇಡ ಅಂತಂದ್ರು, ಅವ್ರು ಮಾತ್ರ ಗಂಜಿ ಕುಡ್ದಿ ಭೂಮಿ ಉಳಿಸ್ಕೋಬೇಕು, ನಾವು ಮಾತ್ರ ಅವ್ರ ಭೂಮಿ ಕೊಟ್ಬಿಡ್ಬೇಕಂತ. ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ ದೇಶ ಅಂದ್ರೆ. ಇಂಥ ದೇಶದ ಬಗ್ಗೆ ಕೆಡ್ದ ಮಾತಾಡ್ತೀಯ ನೀನು? ಅಲ್ಲ ಸರ್, ನಮ್ ಭೂಮಿಗೆ ನಾವೇ ರೈಟ್ ಹೇಳಿ ಇನ್ನು ಅದೇ ತರ ಪರ್ಕೆ ಎತ್ಕೊಂಡು ಅಲ್ಲಿ ಹೋಗ್ಬೇಕಾಯ್ತದೆ. ಹೇಳ್ರಿ ಅವ್ರಿಗೆ, ಅದಿದೆ ಮಾಧ್ಯಮದ ಪ್ರಕಾರನೇ. ಅದೇ ಕಾರಣಕ್ಕೂ ಭೂಮಿ ಕೊಡೋದಿಲ್ಲ ತಾವು? ನಾವು ಕೊಡೋದಿಲ್ಲ. ನಾವ್ ಹೇಳ್ತೀವಿ. ಇವತ್ತು ಬಾಲಣ್ಣ ಹೇಳ್ತಾನೆ ಕುತ್ಕೊಂಡು, ಕುಮಾರಸ್ವಾಮಿ ಇದ್ದಾಗ ಆಗೋಗಿತ್ತು ಅಂತ. ಅವತ್ತು ಬಾಲಣ್ಣ ಯಾವ ಕ್ಷೇತ್ರದಲ್ಲಿದ್ದ? ಬಾಲಣ್ಣರು ಯಾವ ಕ್ಷೇತ್ರದಲ್ಲಿದ್ದ? ಅವತ್ತು ನಾವು JDS ತಾನೇ ಇದ್ದದ್ದು. ಸೋಮವಾರ ಮಕ್ಕಳ ನಾಚೆ ಅಲ್ಲ ನಿಮ್ಗೆ. ಇವತ್ತು ಆಣೆ ಅವ್ರ ಕೈ ಬಿಡಿಸ್ಬೇಕಾಯ್ತು. ಅವತ್ತೇನ್ ಮಾಡ್ತಿದ್ರು ಬಾಲಣ್ಣ? ಇದಕ್ಕೆ ನಾನು ಅವ್ರ ಬಗ್ಗೆ ಬಹಳ ಗೌರವ ಇತ್ತು, ಆದ್ರೆ ಇವಾಗ ಚಿಲ್ಲರೆ ಕೆಲಸ ಮಾಡಿ ಆ ಗೌರವ ಕಳ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ಡಿ.ಕೆ. ಶಿವಕುಮಾರ್ ಸರ್ಕಾರಕ್ಕೆ ಹೋಗ್ಬಿಟ್ಟು ಡಿ.ಕೆ. ಶಿವಕುಮಾರ್ ಪರ ಮಾತಾಡಿದ್ರೆ ಕುಮಾರಸ್ವಾಮಿ ಇದ್ದಾಗ ಬಿಡಿಸ್ಬೇಕಾಯ್ತು. ನೀನ್ ಮಾಡಿ ಶಾಸಕ ಆಗಿರ್ಲಿವ? ಅವಾಗ ರಾಮನಗರ ಶಾಸಕ ಆಗಿರ್ಲಿವ ನೀನು? ನೀನು ಹೋಗ್ಬಿಟ್ಟು ಡಿ.ಕೆ. ಸರ್ ಜೊತೆ ಹೋಗ್ಬಿಟ್ಟು ನೀನು ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ ಈಗ ಆಟ ಆಡ್ತಾ ಇದ್ದಲ್ಲ ಮಾಧ್ಯಮ ಕುತ್ಕೊಂಡು. ಅವತ್ತು ಯಾವ ಕ್ಷೇತ್ರದಲ್ಲಿದ್ದ ಅವ್ನು ಬಾಲಣ್ಣ? ಅವತ್ತು JDS ಎಲ್ಲ ತಾನೇ ಇದ್ದದ್ದು. ಇವತ್ತು ಬಂದು ನಮ್ಗೆ ರಕ್ಷಣೆ ಕೊಡ್ಲಿ ಅವನು. ನಿಮ್ಗೆಲ್ಲರಿಗೂ ಒಂದು ಅನುಕೂಲ ಆಗತ್ತೆ, ನಿಮ್ಮ ಮಕ್ಕಳಿಗೆ ಅನುಕೂಲ ಆಗತ್ತೆ ಅಂತ ಹೇಳ್ತಾ ಇದಾರೆ ಅವರು. ನಮ್ಗೆ ಯಾವ ಅನುಕೂಲನೂ ಬೇಡ, ನಮ್ಗೆ ಭೂಮಿ ಬಿಟ್ಟನೆ ನಮ್ಗೆ ಅನುಕೂಲ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಇವಾಗ ನಮ್ ರೈತರುಗಳು ನಾವು ಎಲ್ಗ ಹೋಗೋಣ? ಇವಾಗ ನಮ್ಗೆ ಆಗ್ಲೇ 60 ವರ್ಷ ವಯಸ್ಸು. ನಮ್ಗೆ ಯಾರು ಕೆಲಸ ಕೊಡ್ತಾರೆ? ನಮ್ಮ ಮಕ್ಳುಗಳು ಇವತ್ತು ಭೂಮಿ ಏನಿದ್ರು ಒಂಚೂರು ಅನ್ನ ಹಾಕ್ತಾರೆ, ಅದು ಕೊಟ್ಬಿಟ್ ಮೇಲೆ ಮಾರ್ಕೊಂಡು ತಿನ್ಕೊಂಡ್ರೆ ಅಂತ ನಮ್ಮನ್ನ ಬೇಪಾರಿ ಮಾಡ್ತಾರೆ. ಇವತ್ತು ನಮ್ ಭೂಮಿ ಬಿಡಬೇಕು ಸಾವಿರ. ಅವರು ಅಷ್ಟು ಅಭಿವೃದ್ಧಿ ಒಂದು ಉಗ್ರ ಹೋರಾಟ ಉಂಟು ಮಾಡ್ಬೇಕು ಅನ್ನೋದಿದ್ರೆ ಎಲ್ಲೋ ಝೋನ್ ಮಾಡ್ಲಿ, ನಾವೇ ಅಭಿವೃದ್ಧಿ ಆಯ್ತೀವಿ. ಅಭಿವೃದ್ಧಿ ಆಯ್ತದೆ. ಇನ್ನೊಂದು ಹೇಳ್ತಿದ್ದಾರೆ, 80% ರೈತರು, ಈ ಭಾಗದ ರೈತರು ಒಪ್ಪಿದ್ದಾರೆ ಅಂತ ಹೇಳ್ತಾರೆ ಅವರು. ಊಟ ಆಯ್ತಾ? 80% ನಾವು ಕುತ್ಕೋತೀವಿ, ಪರ ಇರೋರು ಕುತ್ಕೊಳ್ಳಿ, ವಿರೋಧ ಇರೋರು ಕುತ್ಕೊಳ್ಳಿ, ಆಧಾರ್ ಕಾರ್ಡು ಪಾಣಿ ಎಲ್ಲ ತತ್ತೀವಿ. ಸರ್ ಯಾಕೆ ಮೌನ ಆಗ್ಬಿಟ್ರಲ್ಲ ಸರ್? ಸುದೀಪ್ ಸರ್ ಲೇ ಯಂಕ 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 ಹೋಯ್ತಾ ಗಮಾರ ಒಂದು ಸ್ಪೀಕರ್ ಔಟಾ ತೋರ್ಸ್ಲಿ. 80% ಬಂದ್ರೆ ಅವ್ರು ಮಾಡ್ಕೊ ಹೋಗ್ಲಿ, ನಾವ್ ಯಾವ ಪ್ರತಿಭಟನೆಯನ್ನು ಮಾಡಲ್ಲ. ಸುಳ್ಳು ಹೇಳ್ತಾ ಇದಾರಾಗಿದ್ರೆ ಸರ್ಕಾರ ಹಸಿ ಸುಳ್ಳು ಸರ್ಕಾರ ಇದು. ಅವ್ರು ನಡೀತದಲ್ವಾ? ಅವ್ರದೇ ಸರ್ಕಾರ, ಅವ್ರದೇ ಮುಖ್ಯಮಂತ್ರಿ, ಅವ್ರ ನಡೀತದೆ. ಅವ್ರು ಸುಳ್ಳು ಹೇಳ್ಕೊಂಡು ಜೀವನ ಮಾಡ್ತಾವ್ರೆ ನಮ್ಗೆಲ್ಲ. 136 ಸೀಟು ಕನಕಪುರ ಒಂದೇ ಕ್ಷೇತ್ರದಲ್ಲಿ ಗೆದ್ದಿದ್ದಾನು, ಎಲ್ಲ ಕ್ಷೇತ್ರದಲ್ಲೇ ಗೆದ್ದಿದ್ದಾನು ಡಿ.ಕೆ. ಶಿವಕುಮಾರ್. ಬರಕ್ ಕೇಳಿ, ನಾವು ಬರ್ತೀವಿ. ನಿಮ್ಮ MLA ಕೂಡ ಇದನ್ನ ಬೆಂಬಲಿಸ್ತಾ ಇದಾರಲ್ಲ? ಅವ್ನ ಮೇಲೆ JDS ಆಯ್ತು, ಬಿಜೆಪಿ ಆಯ್ತು, ಕಾಂಗ್ರೆಸ್ ಬಂದವ್ರೆ. ನಗುವುದು ಅಳುವುದು ನೀವೇ ಹೇಳಿ. ಒಂದೊಂದು ಪಕ್ಷ ಹೋಯ್ತದಲ್ಲ, ಒಂದೊಂದು ವರ್ಷಕ್ಕೆ 5-5 ವರ್ಷಕ್ಕೆ ಒಂದೊಂದು ಪಕ್ಷ ಬಂದ್ರು. ಅವನೊಬ್ಬ MLA ಅಂದೆ, ಅವನೊಬ್ಬ MLA ಕಿವಿ ಗಿರ್ರ ಅಂತ ಗಿರ್ಗಿಟ್ಲಿ ತಿರುಗ್ತಾ ಇರ್ಬೇಕಲ್ಲ ಲೇ. ಅದಕ್ಕೆ ಕಣ ಹೇಳೋದು, ದೊಡ್ಡ ಮನುಷ್ಯರು ಹೇಳೋ ಮಾತು ಕೇಳ್ಬೇಕು ಅಂತ. ಅಲ್ಲಿ ಮಾತ್ರ ಗಂಜಿ ಕುಡಿದ್ರೆ ಜಮೀನು ಉಳಿಸ್ಕೋಬೇಕು. ನಾವು ಭೂಮಿ ಎತ್ಕೊಂಡು ಎಗರಕಾಯ್ತಿದೆ ಸ್ವಾಮಿ. ಇಲ್ಲಿಂದ ಅಲ್ಗೋಯ್ತಾರ, ಅಲ್ಲಿಂದ ಇಲ್ಗೋಯ್ತಾರ. ಅವ್ರು ಮರ್ಕೋತಿ ಆಟಾಡ್ತಾವ್ರೆ, ನಾವು ಆಡಕ್ಕಾಗಲ್ಲ ಸ್ವಾಮಿ. ನಮ್ದು ಭೂಮಿ ಎಲ್ಲದೆ, ನಮ್ಮ ಅಪ್ಪ ಅವ ಏನ್ ಕೊಟ್ಟವ್ರೆ ಅಲ್ಲೇ ಇರ್ತೀವಿ ನಾವು. ಚಪ್ಪಾಳೆ ಮೇಲೆ ಚಪ್ಪಾಳೆ. ನೀವು ಕಾಸು ಕೊಟ್ರಿ ಅನ್ನೋ ಕಾರಣ ಕೊಡಿಯೋ ಆ ಚಪ್ಪಾಳೆ ಆಗ್ಲಿ ನಮಗ್ ಬೇಡ ಸರ್. ನಾವ್ ಅಲ್ಲೇ ಬದುಕ್ಬೇಕು, ಅಲ್ಲೇ ಸಾಯ್ಬೇಕು. ಅವ್ರು ಹೇಳ್ತಿದ್ರಲ್ಲ, ಏನೋ ಅಜ್ಜ ಇನ್ನ ನಂಬ್ಕೊಂಡಿದೀವಿ, ಪ್ರಮಾಣ ಮಾಡ್ತೀವಿ ಅಂತ ಕರ್ಸಿ. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು? ಅಜ್ಜ ಇನ್ನ ಹತ್ರ
ಏನು ಗೋವುಗಳಲ್ಲಿ 330 ಕೋಟಿ ದೇವರುಗಳು ವಾಸ ಮಾಡ್ತಾರೆ ಅಂತಲ್ಲ. ಅಬ್ದುಲ್ಲಾ, ರಸತ್ತುಲ್ಲಾ, ಆಯತ್ತುಲ್ಲಾ, ಮೊಹಮ್ಮತ್ತುಲ್ಲಾ, ಪ್ರೊಫೆತ್ತುಲ್ಲಾ, ಛಪ್ಪರ್ ಖಾನ್ ಅಂತ. ಓಹೋ ಇದು ಬಾರಿ ಉದ್ದುಮಂಡಿ ಏನು ಹೆಸರಂಡಿ. ದಿನ ಎದ್ದು ಸೇವೆ ಮಾಡ್ತೀವಿ, ಅದೊಂದೇ ಸಾಕು ನಮ್ಗೆ. ಅದ್ರ ಮೇಲೆ ನಾವು ಪ್ರಮಾಣ ಮಾಡಿ ಹೇಳ್ತೀವಿ. ಇಲ್ಲಿ ಎಲ್ಲಾರು ಕೂಡ ಬಡ ರೈತರು ಎಲ್ಲರೂ ಜೀವನ ಕಟ್ಕೊಂಡಿದ್ದಾರೆ. ಅವ್ರ ತರ ಇಲ್ಲಿ ಕೃಷಿನೇ ಇಲ್ಲ, ಜನಗಳೇ ಇಲ್ಲ, ಭೂಮಿನೇ ಇಲ್ಲ ಅಂತ ಹೇಳೋ ಅಂತ ಹೊಲ್ಸು ಬಾಯಿ ನಮ್ದಲ್ಲ. ಅವ್ರ ಕೆಟ್ಟ ಬಾಯಿಗೆ ನಿಜವಾಗ್ಲೂ ಅಜ್ಜಯ್ಯನೇ ಬುದ್ಧಿ ಕೊಡ್ಲಿ. ಆ ಅಜ್ಜಯ್ಯ ನಂಬೋರಲ್ಲ, ಅವರೇ ಎಲ್ಲ ಪಾಪ ಅವ್ರ ಶಿಷ್ಯಂದ್ರಿಗೆಲ್ಲ ಒಳ್ಳೇದ್ ಮಾಡಿ ನಮ್ ಕಡೆ ಒಂಚೂರು ಜ್ಞಾನ ಕೊಡಂಗ್ ಮಾಡ್ಲಿ. ಬೆಳಗ್ಗೆ ಎದ್ದೇಳ್ಬೇಕು. ನೋಡು, ಜೀವನದಲ್ಲಿ ಹೇಳ್ತೀನಿ, ಎದ್ದೇಳ್ಬೇಕು, ಓದಬೇಕು, ಕಷ್ಟಪಡಬೇಕು. ಯಾವನೇನು ಅನ್ಕೊಂಡ್ರು ತಲೆ ಕೆಡಿಸ್ಕೋಬಾರ್ದು. ಲೈಫಲ್ಲಿ ನಿನ್ನ ಮೇಲೆ ನಿನಗೆ ನಂಬಿಕೆ ಇದ್ದರೆ ನಿನ್ನ ಯಾವನೂ ತಡೆಯಲ್ಲ. ಇದೊಂದು ತಲೆಯಲ್ಲಿ ಇಟ್ಕೊ. ಒಂದಿಗೆ ರೈತರನ್ನ ಪಾರ್ಟ್ನರ್ಶಿಪ್ ಮಾಡ್ಕೊಳ್ತಾ ಇದೀವಿ ನಾವು ಅಂತ ಹೇಳ್ತಾ ಇದಾರೆ. ಏನ್ ಪಾರ್ಟ್ನರ್ಶಿಪ್ ಮಾಡಕ್ ನಾವೇನ್ ಬಿಸ್ನೆಸ್ ಮಾಡ್ತಿದೀವ ಸ್ವಾಮಿ? ನಾವು ಹೊಲ ಉಳೋರು, ಅನ್ನ ಮಕ್ಳು ಹೊಸ ಸಾಕೋರು ಹೋಗ್ಬಿಟ್ಟು ಅವ್ರ ಹತ್ರ ನಾವು AC ರೂಮ್ಗಳು ಕುತ್ಕೊಂಡು ನಾವು ಹೊಸಗಳಿಗೆ ಉಲಾಕಾಯ್ತದ, ನೀರ್ ಕುಡ್ಸಕಾಯ್ತದ. ನಾವ್ ಯಾರು ಕೇಳಿಲ್ವಲ್ಲ, ನಮಗ್ ಬೇಕು ಪಾರ್ಟ್ನರ್ಶಿಪ್ ಬೇಕು ಅಂತ. ನಮಗ್ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ನನ್ ಮಕ್ಳು ಸರ್ಕಾರ ಅವರು ಬೇಕಾಗಿಲ್ಲ ರೀ. ನಮಗ್ ಬೇಕಾಗಿರೋದು ನಮ್ಮ ಹೊಲ ಮನೆ ನಮ್ದು, ನಮ್ಗೆ ಬಿಟ್ಕೊಡಿ ಅಂತಾನೆ ನಾವು ಕೇಳ್ತಾ ಇರೋದು. ಇವತ್ತು ಕೂಡ ಕೇಳ್ತಾ ಇರೋದನ್ನೇ. ಇವತ್ತು ಕೈ ಮುಗಿದು ಕೇಳ್ತಾ ಇದೀವಿ, ಮುಖ್ಯಮಂತ್ರಿಗಳಿಗೆ ಆಗ್ಲಿ, ಪ್ರತಿಯೊಂದು ಸರ್ಕಾರದ ಎಲ್ಲಾ ಅಧಿಕಾರಿಗೂ ಅಷ್ಟೇ ಹೇಳ್ತಾ ಇದೀವಿ. ನೀವು ಇದೇ ರೀತಿ ರಾಜ್ಯ ಆಳ್ತಾ ಇದ್ರೆ ಜನ ರೊಚ್ಚಿಗೆದ್ದು ಮೆಟ್ನಲ್ಲಿ ಫೈಡ್ ಅಂತ ಹೊಡೆದು ನಮ್ಗೆ ಈ ಬಿಟ್ಟಿ ಬಗ್ಗೆ ಕೊಟ್ಟವರಲ್ಲ ಸ್ವಾಮಿ, ನಮ್ಗೆ ಯಾವ ಭಾಗ್ಯನೂ ಬೇಡ, ಎಲ್ಲ ವಾಪಸ್ ತಗೊಬಿಡ್ಲಿ. ನಮ್ 2 ಪಂಚಾಯತಿಗೂ ಎಲ್ಲ ತಗೊಂಡು ನಮ್ಗೆ ಕೊಡ್ಬೇಕಂದ್ರೆ ನಮ್ ಭೂಮಿನ ನಮ್ ಭಾಗ್ಯನೇ. खत्म, बाय बाय, टाटा, गुड बाय, गया.